ವೀರ ಧೀರ ಸೂರನ್ ಈ ಮೂವಿ ಹೇಗಿದೆ ಅಂತ ನೋಡ್ಕೊಂಬರಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಲೈಕ್ ಕಮೆಂಟ್ ಶೇರು ಸಬ್ಸ್ಕ್ರೈಬು ಮಾಡ್ಕೊಬಿಡ್ರಿ. ಅದನ್ನು ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ, ಇಲ್ಲಾಂದರೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಜವಾಗ್ಲೂ. ಓಕೆ, ಇನ್ನು ಮೂವಿ ಹೇಗಿದೆ ಅಂತ ಹೇಳಿದ್ರೆ ನನಗಂತೂ ಮೂವಿ ಇಷ್ಟ ಆಗಿಲ್ಲ ಗುರು. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ ಒಂದೂರಲ್ಲಿ ಒಂದು ಪಟೇಲ ಇರ್ತಾನೆ. ಆ ಪಟೇಲ ಒಬ್ಬ ಕಿತ್ತೋದವನಾಗಿರ್ತಾನೆ. ಆ ಕಿತ್ತೋದ ಪಟೇಲನಿಗೆ ಒಬ್ಬ ಪೊಲೀಸ್ ಆಫೀಸರು ಅಗೇನೆಸ್ಟ್ ಆಗಿ ಒಂದು ಕೇಸ್ನ ಫೈಲ್ ಮಾಡ್ಕೊಂಡಿರ್ತಾರೆ. ಇನ್ನು ಆ ಪಟೇಲನ್ಗೆ ಲಾಂಗ್ ಬಿಫೋರ್ ಕಾಳಿ ಎಂಬಾತ ತುಂಬ ಸಹಾಯ ಮಾಡ್ತಾ ಇರ್ತಾನೆ. ಆ ಕಾಳಿ ಹೇಗೆ ಎಂಟ್ರಿ ಕೊಡ್ತಾನೆ ಈ ಮ್ಯಾಟ್ರಲ್ಲಿ, ಅಸ್ಲಿಗೆ ಆ ಮ್ಯಾಟ್ರು ಕಾಳಿ ಬಂದ ಮೇಲೆ ಸಾಲ್ವ್ ಆಯ್ತಾ ಇಲ್ಲ ಅಂದ್ರೆ ತೋಪ್ ಹೊಡಿತಾ ಅಂತ ಹೇಳ್ಬಿಟ್ಟು ನೀವು ಮೂವಿ ನೋಡ್ಕೊಂಡು ತಿಳ್ಕೊಬಿಡ್ರಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟೋರಿನ ಎಸ್ಟಾಬ್ಲಿಷ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ಹೀರೋ ಬಂದ ಮೇಲಿಂದ ಇಂಟ್ರೆಸ್ಟಿಂಗ್ ಆಗಿ ಟರ್ನ್ ಆಗುತ್ತೆ ಅಂತ ನಾವು ಅನ್ಕೊಂಡ್ರೆ ಹಂಗೆ ಫ್ಲಾಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಇನ್ನು ಮೂವಿ ನೋಡ್ತಾ ಇದ್ದಿದ್ದು ನನಗೆ ಒಂದೇ ಒಂದು ಸೀನಲ್ಲೂ ಗೂಸ್ ಬಂಪ್ಸ್ ಬಂದಿಲ್ಲ ಅಂದರೆ ಮೂವಿ ಯಾವ ಲೆವೆಲ್ಗೆ ಆಯ್ತು ಅಂತ ಹೇಳ್ಬಿಟ್ಟು ನೀವೇ ಥಿಂಕ್ ಮಾಡಿಬಿಡ್ರಿ ಗುರು. ನಿಜವಾಗ್ಲೂ ವಿಕ್ರಮ್ ಕಟ್ಔಟ್ ನಿಟ್ಕೊಂಡು ಈ ಥರ ಮೂವಿ ಔಟ್ಪುಟ್ನ ತೆಗಿತಾರೆ ಅಂತ ಹೇಳ್ಬಿಟ್ಟು ನಾನು ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ ಗುರು. ಟ್ರೈಲರ್ ನೋಡಿದ್ರೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಮೂವಿಗೆ ಹೋದ್ರೆ ಮೂವಿ ಒಂಥರ ಚೆನ್ನಾಗಿರ್ಲಿಲ್ಲ ಗುರು. ಮೂವಿಯಲ್ಲಿ ಸ್ಟೋರಿ ಒನ್ ನೈಟಲ್ಲಿ ನಡೆಯುವಂಥದ್ದು ಅಂಥ ಸ್ಟೋರಿನ ಇಟ್ಕೊಂಡು ಕೈದಿ ಅನ್ನೋ ಮೂವಿನ ಮಾಡಿ ಬ್ಲಾಕ್ ಬಾಸ್ಟರ್ ಹಿಟ್ಟನ್ನ ತಗೊಂಡಿರೋ ಇತಿಹಾಸನೇ ಐತೆ ತಮಿಳಲ್ಲಿ. ಬಟ್ ಈ ಮೂವಿ ನನ್ನ ಅಷ್ಟೊಂದೇನು ಇಂಪ್ರೆಸ್ ಮಾಡಿಲ್ಲ ಗುರು. ಮೂವಿ ಸ್ಟೋರಿ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಐತೆ ಗುರು. ಅದರಲ್ಲೂ ವಿಕ್ರಮ್ ಅಂತ ಕಟ್ಔಟ್ ನಿಟ್ಕೊಂಡು ಯಾವ ಥರ ವಂಡರ್ಸ್ ಕ್ರಿಯೇಟ್ ಮಾಡ್ಬೋದು. ಆ ವಿಕ್ರಮ್ ಅಂತೂ ಒಂದು ಸೀನಲ್ಲಿ ಚಡ್ಡಿ ಹಾಕೊಂಡು ಬರೋ ಸೀನು ಯಪ್ಪ ನೋಡ್ತಾ ಇದ್ರೆ ಈ ಜನರೇಷನ್ ಆಕ್ಟ್ರಸ್ಸು ಅವ್ರನ್ನ ನೋಡಿ ಕಲಿಯುವಂಥದ್ದು ತುಂಬಾ ಇದೆ ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ಬಟ್ ಮೂವಿ ಅಷ್ಟೊಂದೇನು ವರ್ಕೌಟ್ ಆಗಿಲ್ಲ ಗುರು ನನಗಂತೂ. ಇನ್ನು ಮೂವಿಯಲ್ಲಿ ಸಾಂಗ್ಸ್ಗೆ ಅಷ್ಟೊಂದೇನು ಸ್ಕೋಪ್ ಇಲ್ಲ. ಅದರಲ್ಲೂ ಹೀರೋಯಿನ್ ಓಕೆ ಪರ್ಫಾರ್ಮೆನ್ಸ್ ಗುರು ಇರೋದ್ರಲ್ಲೇ ಚೆನ್ನಾಗಿ ಮಾಡೋರೆ. ಅದೇ ಗುರು ರಾಯನಲ್ಲಿ ಮಾಡಿದ್ರಲ್ಲ ತುಷಾರ್ ಅವರು ಈ ಮೂವಿಯ ಹೀರೋಯಿನ್. ಇನ್ನು ಬರೀ ತೆಲುಗು ಮೂವಿಯಲ್ಲಿ ಕಾಮಿಡಿ ಕ್ಯಾರೆಕ್ಟರ್ಸ್ನ ಮಾಡ್ಕೊಂಡಿದ್ದ ಪೃಥ್ವಿ ಅವ್ರಿಗೆ ಈ ಮೂವಿಯಲ್ಲಿ ಒಂದು ಸೀರಿಯಸ್ ರೋಲ್ನ ಕೊಟ್ಟವ್ರೆ ಗುರು. ಅಂತ ಒಳ್ಳೆ ಕಾಮಿಡಿಯನ್ನು ಈ ಥರ ಒಂದು ಚಾಲೆಂಜಿಂಗ್ ರೋಲ್ ತಗೊಂಡು ಮಾಡಿರೋದು ಒಂಥರ ಚೆನ್ನಾಗಿ ಅನಿಸ್ತು ಗುರು ನನಗಂತೂ. ಮೂವಿ ನೋಡ್ತಾ ಇದ್ದಾಗ ನನಗೆ ಜಾನ್ ವಿಕ್ ಫಸ್ಟ್ ಪಾರ್ಟ್ ರೆಫರೆನ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಗುರು. ಬಟ್ ಡೈರೆಕ್ಟರ್ ಅವರು ಅದನ್ನು ಹ್ಯಾಂಡಲ್ ಮಾಡಿರೋ ರೀತಿ ಸರಿ ಇರಲಿಲ್ಲ. ಬಟ್ ಔಟ್ಪುಟ್ ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಗುರು. ಟೈಮ್ ತಗೊಂಡು ಮಾಡಿದ್ದಿದ್ರೆ ಸಖತ್ತಾಗಿ ಬರ್ತಿತ್ತು ಅಂತ ಹೇಳ್ಬಿಟ್ಟು ನನ್ನ ಫೀಲಿಂಗ್ ಗುರು. ಇಷ್ಟೇ ಗುರು ಈ ಮೂವಿಯ ಮ್ಯಾಟ್ರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಗುರು ಮಾಡ್ಕೊಬೇಡ್ರಿ ಗುರು. ಓಕೆ ಫ್ರೆಂಡ್ಸ್, ಬಾಯ್.